ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಧರ್ಮಸ್ಥಳದ ಬಗ್ಗೆ ಈಗಾಗಲೇ BJP ಅಥವಾ ಹಿಂದುತ್ವವಾದಿಗಳು ಇದನ್ನು ಏನಪ್ಪ ಅಂತಂದ್ರೆ ಧರ್ಮಸ್ಥಳವನ್ನು ಆದಷ್ಟು ಧರ್ಮದ ನೆಲೆಗಟ್ಟಿನಲ್ಲೇ ತೆಗೆದುಕೊಂಡು ಹೋಗಿ ತಮ್ಮ ರಾಜಕೀಯ ಲಾಭವನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಸಹಜವಾಗಿ ಯಾರಿಗಾದ್ರೂ ಅನ್ನಿಸ್ತದೆ. ಇಲ್ಲೇ ರಾಜಕೀಯ ಎಂಟ್ರಿ ಆಯ್ತಪ್ಪ ಅಂತಂದ್ರೆ ಸತ್ಯ ಸಿಗೋದಿಲ್ಲ. ಕಾಂಗ್ರೆಸ್ ಮಾಡಲಿ BJP ಮಾಡಲಿ, ಇವತ್ತು BJPಗರು ಅದನ್ನು ನಿಧಾನಕ್ಕೆ ಧರ್ಮಸ್ಥಳ ಚಲೋ ಅಥವಾ ಅನೇಕ ಮುಖಂಡರು BJP ಮುಖಂಡರು ಧರ್ಮಸ್ಥಳಕ್ಕೆ ಹೋಗಿ ಇದು ಅಭಿಯಾನ ಮಾಡುವಂಥದ್ದು, ಚಳವಳಿ ಮಾಡುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಈ ಪ್ರಯತ್ನ ಸತ್ಯವನ್ನು ಹುಡುಕುವಲ್ಲಿ ಭಾಳ ಅಡ್ಡಗಾಲಾಗ್ತದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಇವತ್ತು ಹೆಗ್ಡೆ ಅವರ ಅಪರಾಧಿ ಅಥವಾ ತಿಮರೋಡಿ ಅಪರಾಧಿ ಅಥವಾ ಮಟ್ಟೆನವರ ಅಪರಾಧಿ ಅನ್ನೋದು ಇನ್ನೂ ಪ್ರೂವ್ ಆಗಿಲ್ಲ. ಆರೋಪಿಗಳು, ಆರೋಪ ಅಪರಾಧ ಅಲ್ಲ. ಇದನ್ನು ಇವತ್ತು ಈ ನಮ್ಮ BJP ಲೀಡರ್ಗಳು ತಿಳ್ಕೊಬೇಕಾಗಿದೆ. ಹೌದು, ಹಿಂದುತ್ವ ಕಚರೆ ಮೇಲೆ ಅಂದ್ರೆ ಅಪಾಯದಲ್ಲಿದೆ ಅಂತ ಹೇಳೋದ್ರಲ್ಲೇ ಇಲ್ಲಿ ಹಿಂದುತ್ವಕ್ಕೆ ಇಲ್ಲೇ ಹೆಗ್ಡೆಯವ್ರ ಮೇಲೆ ಮಾಡುತ್ತಿರುವಂಥ ಆರೋಪಕ್ಕೆ ತಿಮರೋಡಿ ಅವ್ರ ಮೇಲೆ ಮಾಡುತ್ತಿರುವಂಥ ಆರೋಪಕ್ಕೆ ಏನು ಸಂಬಂಧ ಅಂತ. ಇಬ್ಬರು ಹಿಂದುತ್ವವಾದಿಗಳು. ತಿಮರೋಡಿಯವರಂತೆ ಅತ್ಯಂತ ಕಠೋರ ಹಿಂದುತ್ವವಾದಿಗಳು. ಇದರಲ್ಲಿ ಎರಡು ಮಾತೇ ಇಲ್ಲ. ಅಂದಾಗ ಒಬ್ಬ ತಿಮರೋಡಿ ಅಥವಾ ಒಬ್ಬ ಮಟ್ಟೆನವರು ಅವರು BJP ಇದ್ದಾರೆ. ಇವರು ಇದನ್ನು ಎತ್ಕೊಂಡು ಹೊರಟಾಗ ಇದು ಹೇಗಪ್ಪ ಇದು ಧರ್ಮದ ನೆಲೆಗಟ್ಟಲೆ ಆಗ್ತದೆ ಅಂತ. ಇದರಿಂದಾಗಿ ಸತ್ಯ ಹೊರಗೆ ಬರೋದ್ರಿಂದ ಇನ್ನಷ್ಟು ಹಿಂದುತ್ವದ ಏನು ವಾದ ಮಾಡ್ತಾ ಇದ್ದಾರೆ ಇವ್ರಿಗಿನ್ನ ಬಲ ಬರ್ತದೆ. ಇದರಿಂದ ಅವಪ್ಪ ಯಾರಿದ್ದಾರ ನ್ಯಾಯಕ್ಕಾಗಿ ಹೋರಾಡಿದರು ಅಂತೇಳಿ ಇನ್ನು ನ್ಯಾಯ ಸಿಗಬೇಕಾಗಿದೆ. ಅನ್ಯಾಯ ಆಗ್ಯದ. ಅನೇಕ ಈಗಾಗಲೇ ಬೇರೆ ಬೇರೆ ಇಂಟರ್ವ್ಯೂಗಳೆಲ್ಲ ಅಲ್ಲ ಇಲ್ಲೇ ಅವ ಚೆನ್ನ ಇಂಟರ್ವ್ಯೂ ಕೊಡ್ತಾ ಇದ್ದಾರೆ. ಅವ್ನು ನಮ್ಮಂತ ಹೇಳ್ತಾ ಇಲ್ಲ. ಇನ್ನೂ ಅದರ ದಿಶೆಯಲ್ಲಿ ತನಿಖೆ ನಡೀತಾ ಇದೆ. SIT ಮಾಡ್ತಾ ಇದ್ದಾರೆ. ಈಗೇನೋ ಈ ನಡುವ ಇಲ್ಲ NIA ಮಾಡಿರಿ ಅಂಥೇಳಿ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಒಂದು ಎಂಟ್ರಿ ಆಗಲಿದ್ದಾರೆ ಅನ್ನುವಂಥ BJPಗರ ಆಗ್ರಹ. ಈಗ SIT ಸರಿಯಾಗಿ ವರ್ಕ್ ಮಾಡ್ತಾ ಇಲ್ವಾ? ತಪ್ಪೇದನ ಇಲ್ಲಾದರೂ ಅದು ತಪ್ಪೆಜ್ಜಿಟ್ಟು ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಅನುಕೂಲ ಮಾಡೋಂಗೆ ಹೋಗ್ತಾ ಇದ್ದಾನೆ ಅಂತ. ಯಾಕಂದ್ರೆ ಇಲ್ಲಾಂದ್ರೆ SIT ತಪ್ಪೆಲ್ಲದ ಹೇಗೆ ತಪ್ಪು ಮಾಡಿದ ಅದನ್ನು ಪ್ರೂವ್ ಮಾಡುವಂಥದ್ದು ಬರ್ತದೆ. ಯಾಕಂದರೆ SIT ಮುಗಿಯುವವರೆಗೆ ಮತ್ತೊಂದು ತಂದು ನಿಮಿಸು ಅದ್ರ ಬದಲು ಮಾಡೋದ್ರೆ ಕಾಂಗ್ರೆಸ್ಸು SITದು NIAದು ಕೇಂದ್ರದ BJPದು ಅಂದರೆ ಬೇರೆ ಬೇರೆ ಕಡೆದ ಸತ್ಯ ಹುಡುಕಿಸಿದ್ರೆ ಸತ್ಯ ಸಿಗ್ತದನ ಅಂತ. ಇಲ್ಲಿ ಅನ್ಯಾಯಗೊಳಗಾದ ಜನ ಇದ್ದಾರೆ, ಹೆಣ್ಮಕ್ಳಿದ್ದಾರೆ. ಸೌಜನ್ಯ ಕೇಸ್ ಎಂಥ ಭೀಕರವಾದ ಕೊಲೆ ಆದದ್ದು. ಇದ್ರ ಬಗ್ಗೆ ಯಾರಿಗೂ ಸಿಂಪತಿ ಇಲ್ವ, ಅದು ಹೊರಗೆ ಬರಲಿ ಅನ್ನೋದಿಲ್ವ. ಈಗಾಗಲೇ ಹಿಂದೆ ಮಾಡಿದಂಥ ತನಿಖೆ ಹೇಳೋದು ತಪ್ಪಾಗ್ಯವ, ಏನೂ ಆಗಿದಾವ, ದಾರಿ ತಪ್ಪಿಸಿದಾರೆ ಅನ್ನೋದು ಈಗಾಗಲೇ ಪ್ರೂವ್ ಆದಂಥ ವಿಷಯ. ಅದಕ್ಕಾಗಿ ಮತ್ತೊಂದು ತನಿಖೆ ಆಗಲಿ ಅಂತೇಳಿ ನಿರಂತರವಾಗಿ ಮಟ್ಟಣ್ಣವರು ತಿಮರೋಡಿಯವರು ಹೋರಾಟ ಮಾಡ್ತಾ ಬಂದಿದ್ದಾರೆ. ಇವತ್ತೇನೋ ಇಬ್ಬರ ಮುಖಂಡರ ಮಧ್ಯದ ಇರ್ಬೋದು. ಕಲ್ಲಡಕ ಪ್ರಭಾಕರ್ ಅವರು ಮತ್ತು ಅಲ್ಲಿ ನಮ್ಮ ಧರ್ಮಸ್ಥಳದ ಹೆಗ್ಡೆ ಅವ್ರ ಮಧ್ಯದಲ್ಲಿ ಏನಾದರೂ ಗೊತ್ತಿಲ್ಲ, ಏನೇನು ತಿಳ್ಕೊಂಡು ಅವ್ರ ಮಧ್ಯದಲ್ಲಿ ಇದ್ದಿದ್ದರು. ಹಾಗಾದಾಗ ಹಿಂದುತ್ವ ಅಥವಾ ಹಿಂದೂ ಧರ್ಮ ನಾಶ ಆಗ್ತದೆ ಯಾವ ಧರ್ಮ ಹೇಳ್ತಾ ಇದ್ದಾರೆ ಇವರೆಲ್ಲ. ಇಲ್ಲಿ ಯಾರೂ ಕಮ್ಯುನಿಸ್ಟ್ ಬಂದಿಲ್ಲ, ಯಾರು ಭೂಮಿ ಕಳ್ಕೊಂಡಿದ್ದಾರೆ, ಯಾರು ಈ ವೀರೇಂದ್ರ ಹೆಗ್ಡೆ ಅವರ ಪ್ರಭಾವದಿಂದ ಮತ್ತೊಂದು ಕಾರಣಕ್ಕೆ ಅವರು ಆರೋಪ ಮಾಡ್ತಾ ಇದ್ದಾರೆ. ಅವ್ರು ಏನು ಭೂಮಿ ಕಳ್ಕೊಂಡಿದ್ದಾರೆ ಅಥವಾ ಮತ್ತಾರು ಇದ್ದಾರೆ ಅವರು ಅದನ್ನು ಆರೋಪ ಮಾಡ್ತಾರೆ. ಮಾವದ್ರ ಕೊಲೆ ಆಗಿರ್ಬೋದು, ಇನ್ನೊಂದು ಆಗಿರ್ಬೋದು. ಅವರು ಆರೋಪ ಮಾಡ್ತಾರೆ ನಮ್ಮ ಭೂಮಿ ಕಸ್ಕೊಂಡಿದ್ದಾರಪ್ಪ ಇವರು, ನಮ್ಮ ಬರೆದುಗಳು ಅಂತ ಹೇಳಿದ್ದಾರೆ, ಬೆನ್ನು ಹತ್ತಿದ್ದಾರೆ, ಮಾವತನ ಬಿಡಿಸಿದ್ದು ಅಲ್ಲೇ ಅಂಗಡಿಯನ್ನು ಹಾಕೋ ಸಲುವಾಗಿ ಅಂತೇಳಿ. ಈ ರೀತಿಯಾಗಿ ಎಲ್ಲ ಇದ್ದಾಗ ಇವೆಲ್ಲಗೋರೆ ಆಗಬೇಕಲ್ಲ. ಇವು ಒಬ್ಬ ಜನಸಾಮಾನ್ಯರಿಗೆ ಒಬ್ಬ ಪ್ರಭಾವಿ ವ್ಯಕ್ತಿಯಿಂದ ಅನ್ಯಾಯ ಆದಾಗ ತನಿಖೆ ಆಗಬೇಕು, ಆಗಬಾರ್ದು, ಯಾರು ಸ್ಪಷ್ಟ ಆಗಬೇಕಲ್ಲ. ಈಗಾಗಲೇ ಅದನ್ನು ಒಪ್ಕೊಂಡಿದ್ದಾರೆ ಸಹಿತ ನಮ್ಮ ಹೆಗ್ಡೆಯವರು. ಎಲ್ಲ ಅದು ಆಗಬೇಕಾಗಿದ್ದು ಆಗಲಿ, ನಮ್ಮ ಮೇಲೆ ಕಳಂಕ ಹೋಗಲಿ ಅಂತೇಳಿ ಅಂದಾಗ ಈ ಎಲ್ಲ ಚಲೋ ಯಾಕೆ ಬೇಕಾಗಿದೆ ತನಿಖೆ ಆಗಂತೇಳಿ NIA ಅಡ್ಡಿಲ್ಲ, ನೀವು ಕೇಳೋದು ಸರಿ ಅದ. ಅದು ನೀವು ಕೇಳೋದಿಲ್ಲ NIAಗೆ ನೀವು ಮಾಡ್ಸೋಕೆ ಹಚ್ಚಿಬಿಟ್ರಿ ಅದನ್ನು ಇತ್ತಂದ್ರೆ. ಈಗಾಗಲೇ ಕೆಲವೊಂದಿಷ್ಟು ED ಕೇಸ್ಗಳಲ್ಲೇ ಅಥವಾ ರಾಜ್ಯದ ಶಾಸಕರ ಮೇಲೆ ಅಂದರೆ ಕಾಂಗ್ರೆಸ್ ಶಾಸಕರ ಮೇಲೆ ಅದು ನೀವು ದಾಳಿ ಮಾಡಿದಾಗ ಕಾಂಗ್ರೆಸ್ಗಳು ನೀವು ಕೇಳಿಲ್ಲ. ಈಗ NIAಗಾಗಿ ನೀವು ಅದನ್ನು ನೇಮಿಸ್ರಿ ಅಂತ ಹೇಳೋ ಅವಶ್ಯಕತೆ ಅಂತೆ. ಮೋದಿಯವರ ನೀವು ಕೇಳ್ಕೊಂಡ್ರೆ ಅದು ಮಾಗೇ ಆಗ್ತದೆ. ಅವರು ಮಾಡಲಿಲ್ಲ ಅಂತಲ್ಲ, ನಮಗೇನು ಬೇಕಾಗಿದೆ ಇಲ್ಲ. ಹೆಗ್ಡೆ ಅವ್ರನ್ನ ಆರೋಪಿ ಮಾಡಬೇಕಂತಿಲ್ಲ ಯಾರ್ದೂ ಇಲ್ಲ. ಇದು ಹೋರಾಟಗಾರರು ಇದು ಸೂಕ್ಷ್ಮ ತಿಳ್ಕೊಂಡ್ರಿ. ಯಾಕಂದರೆ ಹೆಗ್ಡೆ ಅವ್ರ ಮೇಲೆ ಆರೋಪ ಇಲ್ಲ ಅವ್ರಿಗೆ. ಮತ್ತು ಧರ್ಮಸ್ಥಳದ ಮೇಲಂತೂ ಮೊದಲೂ ಇಲ್ಲ. ಯಾರೂ ಧರ್ಮಸ್ಥಳ ಅಪವಿತ್ರ ಹಾಗೆ ಹೀಗೆ ಮಾಡೋದು ಯಾರ್ದೂ ಇಲ್ಲ.
ಅವರೆಲ್ಲರೂ ಇಲ್ಲಿ ಭಕ್ತರಣ. ಇದು ನ್ಯಾಯ ಸಿಗ್ತದೆ, ಇನ್ನಷ್ಟು ನಮ್ಮ ಧರ್ಮಸ್ಥಳ ಹೆಸರು ವಿಶ್ವವ್ಯಾಪಿ ಆಗ್ತದೆ ಅಂತ ಮಾತು ಕೇಳಿ ಬರ್ತಾ ಇದ್ದಾವೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇದನ್ನ ಎಚ್ಚೆತ್ತು ಒಯ್ದು ಈ ತನಿಖೆ ದಿಶಾವಲ್ ಮಾಡೋದು ಬೇಕಾಗಿಲ್ಲ ಅಂತ ಈಗಾಗಲೂ ಹಂತಕ್ಕೆ ಬಂದದೆ. ಇವತ್ತು SIT ಇವತ್ತು ಅವ್ರು ಬೆಡ್ ಮ್ಯಾಪ್ ಮಾಡಲಿ, ಮತ್ತೇನು ಮಾಡಲಿ, ದೂರದಾರನದು ಅಂದರೆ ಚಿನ್ನಂದು ಅಥವಾ ಈ ಮುಸುಕ್ದಾರಿದು ಏನು ಸತ್ಯ ಹೊರಗೆ ಬರುವಂಥ ಪ್ರಯತ್ನ ಮಾಡಿರಿ. ತನಿಖೆ ದಿಶೆಯಲ್ಲಿ ಏನು ಮಾಡ್ಲಿಕ್ಕೆ ಸಾಧ್ಯ ಅದನ್ನು ಮಾಡಿರಿ. ಅಲ್ಲಿ ಅನ್ಯಾಯ ಆದ ದೂರದಾರ ಅದಾರ, ಅವ್ರನ್ನೂ ತನಿಖೆ ಮಾಡಿರಿ. ಎಷ್ಟೋ ಜನ ಭೂಮಿ ಕಳ್ಕೊಂಡಿದ್ದಾರೆ, ಅವ್ರು ತನಿಖೆ ಮಾಡಿರಿ. ಎಷ್ಟೋ ಜನ ಜೀವ ಕಳ್ಕೊಂಡಿದ್ದಾರೆ, ಅವ್ರು ತನಿಖೆ ಆಗಲಿ. ಯಾರು ಮಾಡಿದರು, ಯಾಕೆ ಮಾಡಿದರು ಅಂದರೆ ನಾ ಹೇಳೋದು ಉದ್ದೇಶ ಏನಪ್ಪ ಈ ಸಂದರ್ಭದಲ್ಲಿ ಅಂದರೆ, ನ್ಯಾಯ ಅಂದರೆ ಸತ್ಯ ಹೊರಗೆ ಬಂದಾಗ ನ್ಯಾಯ ಸಿಗ್ತದೆ. ತಪ್ಪು ಯಾರೋ ಮಾಡಲಿ, ನ್ಯಾಯದ ಮುಂದೆ ಎಲ್ಲರೂ ಸಮಾನಲ್ಲ. ಭಾಳ ದೊಡ್ಡವರಿದ್ದಾರೆ, ಭಾಳ ಕಾರ್ಪೊರೇಟ್ ಇದ್ದಾರೆ, ಅಬ್ಜಾಧೀಶರು ಇದ್ದಾರೆ, ಇಲ್ಲ ಧರ್ಮದ ಲೀಡರ್ ಅದಾರ, ಭಾಳ ದೊಡ್ಡ ಲೀಡರ್ ಅದಾರ, ಧರ್ಮವನ್ನು ಮುನ್ನಡೆಸ್ಕೊಂಡು ಹೋಗ್ತಾರಲ್ಲ, ಅವರು ಅಧರ್ಮಿ ಆದಾಗ ಅದು ತನಿಖೆ ಆಗಬಾರ್ದು. ಅಧರ್ಮಿ ಅಂತ ಕೆಲವು ಜನ ಈಗ ವಾದ ಮಾಡ್ತಾ ಇದ್ದಾರೆ. ಇಸ್ಮಳಪ್ಪ ಎಲ್ಲೋ ಒಂದು ಮಾತು ಯಾರೋ ಅಂದಿರ್ಬೋದು ಅಂತಲ್ಲ, ಓಪನ್ ಹೊರಗೆ ಬಂದು ಮಾತಾಡ್ತಾ ಇದ್ದಾರೆ. ಅವರು ಮೂಮೆಂಟ್ ಮಾಡ್ತಾ ಇದ್ದಾರೆ, ಜೋರ್ದಾರ್ ಮೂಮೆಂಟ್ ಅದು ಅವ್ರದ್ದು. ತಿಮ್ಮರೋಡಿ ಅವರಿಗೆ ಬೆಳ್ತಂಗಡಿಯಲ್ಲಿ ಸಿಕ್ಕಾಪಟ್ಟೆ ಅಭಿಮಾನಿಗಳು. ಅವರೆಲ್ಲರೂ ಅವರು ಮೊನ್ನೆ ಒಂದು ದಿನ ಅವರು ಅಟ್ಯಾಕ್ ಮಾಡಿದಾಗ ಅಥವಾ ಒಂದು FIR ಹರಿದಾಗ ಅಥವಾ ಅವ್ನ ಕಸ್ಟಡಿಗೆ ಹೋದಾಗ ಯಾವ ರೀತಿಯಾಗಿ ಅಲ್ಲಿ ಜನ ಸಂಚಲನ ಆಯಿತು ಅನ್ನೋದು ನೋಡ್ತಾ ಇದ್ವಿ. ಇಲ್ಲೇ ಒಂದು ಕಡೆಗೆ ಬಿದ್ದ ಸಮುದಾಯಗಳ ಜನ ಒಂದು ಕಡೆ ನಿಲ್ತಾ ಇದ್ದಾರೆ, ಇನ್ನೊಂದು ಕಡೆ ಸಮಾಜದ ಉನ್ನತ ಸ್ಥಾನದಲ್ಲಿರುವಂಥ ಜನ ಒಂದು ಕಡೆ ಆಗ್ತಾ ಇದ್ದಾರೆ. ಇವ್ರ ಕಡೆ ಏನಾಗ್ತದೆ ಅಂದರೆ ಇವತ್ತು BJP ಅಥವಾ RSS ಒಲವು ತೋರಿಸ್ತಾ ಇದ್ದಾರೆ. ಮತ್ತು ಈ ಎಲ್ಲ ಘಟನೆಗಳಿಗೆ RSSದ ಕಟ್ಟರ್ವಾದಿಗಳನ್ನ ಇದು ಕಾರಣೀಕರ್ತರು. ಒಂದು ಕಡೆ ತಿಮ್ಮರೋಡಿ ವಿಶ್ವ ಹಿಂದೂ ಪರಿಷತ್ RSS ಇದರ ಆರಾಧಕ, ಇನ್ನೊಂದು ಕಡೆ ಹೆಗ್ಗಡೆ ಅವರು ಹಿಂದುತ್ವದ ಆರಾಧಕರು, ಅದ್ರ ಜೊತೆಗೆ ಇನ್ನುಳಿದ BJP ನಾಯಕರು ಹಿಂದುತ್ವದ ಆರಾಧಕರು, CT ರವಿ ಇರ್ಬೋದು, ಮತ್ತವರು ಇರ್ಬೋದು, ಅದೇ ಕಾಲಕ್ಕೆ ಇನ್ನೂ ಅನೇಕರು. ಅಂದಾಗ ಇದನ್ನು ನಾವು ಮಾಡಬೇಕಾಗಿತ್ತು, ತನಿಖೆ ಮಾಡಬೇಕಾಗಿತ್ತು. ಬಹಳಷ್ಟು ದೀರ್ಘ ಸಮಯ ತೆಗೆದುಕೊಳ್ತದೆ. ಇದು ಭಾಳ ಅಭ್ಯಾಸ ಮಾಡಬೇಕಾಗಿತ್ತು, ಸೂಕ್ಷ್ಮ ಭಾಳ ಇದೆ. ಹೌದು, ದೂರದಾರಿನೂ ಹೇಳಿದ 1000 ಹೋಗಿದ್ದೀನಿ, 200 ಹೋಗಿದ್ದೀನಿ, 300 ಹೋಗಿದ್ದೀನಿ, ಹೋದದ್ದು ನಾನು ಹೋಗ್ಯಾವ. ಹೌದು, ಈ ಕೆಲಸ ಅವ್ರು ಮಾಡಿದ್ದು ನಿಜಾನ, ಸುಳ್ಳಿನಲ್ಲ. ಅದಕ್ಕೆ ಅವ್ರು ಪೇಮೆಂಟ್ ತೊಗೊತಿದ್ದು ಅದು ಸುಳ್ಳಿನಲ್ಲ, ಎಲ್ಲ ಸತ್ಯನ. ಅವನ ಜೊತೆ ಇನ್ನೂ ಅನೇಕರು ಇದ್ದಾರೆ. ನಾವು ಹೋಗಿದ್ದೀವಿ ಇಂಥ ಜನರು ಅಂತ ಹೇಳ್ತಾ ಇದ್ದಾರೆ. ಅನೇಕ ಹೆಣ್ಮಕ್ಳು ನಾವು ಹೋಗಿದ್ದೀವಿ ಅಂತ ಈಗಾಗಲೇ ಒಪ್ಕೊಂಡಿದ್ದಾರೆ ಅವರು. ಅನೇಕ ಈಗಾಗಲೇ ಮೀಡಿಯಾದಲ್ಲಿ ಹರಿದಾಡ್ತಾ ಇದ್ದಾವೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೇ. ಅಂದಾಗ ಇದ್ರ ಹಿಂದೆ ಯಾರಪ್ಪ, ಯಾವ ಹೆಣ್ಮಕ್ಳು ಅವ್ರದ್ದು ಯಾರ್ದಾತು, ಯಾರದಾರ, ಅದು ಜಮೀನು ಯಾರ್ದು ಹೋತು, ಎಲ್ಲಿ ಹೋತು, ಹೆಂಗೆ ಹೋತು, ಅದು ಅದೇ ಕಾಲಕ್ಕೆ ಎಷ್ಟು ಜನ ಜಮೀನಿಗಾಗಿ ಅಲ್ಲಿ ಸತ್ತರು, ಅಲ್ಲಿಯ ಯಜಮಾನರು ಅಥವಾ ಭೂಮಿಯ ಮಾಲಕರು ಅನ್ನೋದು ಅಷ್ಟು ಮುಖ್ಯದ. ಅವೆಲ್ಲ ಹೊರಬರ್ಬೇಕಲ್ರಿ. ಅನ್ಯಾಯಕ್ಕೊಳಗಾದವ್ರು ಯಾರು ಮಾಡಿದ್ದಾರೆ, ಅನ್ಯಾಯದ ಹಿಂದೆ ಯಾರದಾರ, ಅನ್ಯಾಯ ಯಾಕೆ ಮಾಡಿದರು, ಇವೆಲ್ಲರೂ ಇವತ್ತು ಹೊರಬರ್ಬೇಕಾಗಿದೆ. ಅದಕ್ಕೆ ತನಿಖೆಗೆ ಅಡ್ಡ ಬರುವಂಥ ಕೆಲಸ ಯಾರಿಂದೂ ಆಗಬಾರ್ದು. ಮತ್ತು NIA ಕೇಂದ್ರದತಿ, ಇದು SIT ರಾಜ್ಯದ ಯಾವುದಿಲ್ಲ ಸತ್ಯ ಹೇಳ್ಬೇಕಲ್ರಿ ಅಲ್ಲಿ ಯಾರಾದರೂ. ಇಲ್ಲ ಅವತ್ತು ಅವ್ರು ಬೇಕಾಗಿ ಮಾಡ್ಕೊಳ್ತಾರೆ. ಹಂಗಾದ್ರೆ ನೀವು NIA ನೇಮಿಸ್ರಿ, ನೀವು ತನಿಖೆ ಮಾಡಿರಿ, ಸತ್ಯ ಹೊರಗೆ ಬರಲಿ. ಏನಾದರೂ ಆಗಿ ಯಾರು ಬಂದು ನಿಂತಿದ್ದವ್ರು ಬರಲೇಬೇಕು ಸರ್. ಅದಿಲ್ಲದ್ರೆ ಇದು ಮುಗಿಯುವಂಥ ಸಾಧ್ಯತೆ ಭಾಳ ಕಡಿಮೆ ಇದಾವೆ. ಈಗಾಗಲೇ ತಿಮ್ಮರೋಡಿ ಅವರು ತಮ್ಮದೇ ಸಂಘಟನೆ ಮಾಡ್ಕೊಳ್ತಾ ಇದ್ದಾರೆ, ಮಂದಿಯಲ್ಲಿ ನಿಂತಿದ್ದಾರೆ. ಬೆಳ್ತಂಗಡಿ ಮತ್ತು ಸುತ್ತಮುತ್ತಲಿನ ತಾಲೂಕಿನ ಜಿಲ್ಲೆಯ ರಾಜ್ಯ ಜನ ಸಹಿತ ಇವತ್ತು ತಿಮ್ಮರೋಡಿ ಅವ್ರಿಗೆ ನೋಡ್ತಾ ಇದ್ದಾರೆ. ಏನಪ್ಪ ಈ ವ್ಯಕ್ತಿ ಒಳ್ಳೆ ದಿಟ್ಟಿದ್ದಾರೆ, ಮಟ್ಟೆನವ್ರು ಇವರು ದಿಟ್ಟಿದ್ದಾರೆ, ಮಾಡ್ತಾ ಇದ್ದಾರೆ. ಅದ್ರ ಜೋಡಿ ಕೋಲ್ಡ್ ರಾಂಪೇಜ್ ಅಂತ ಹೇಳಿ ಒಂದು ಸಣ್ಣ ಯೂಟ್ಯೂಬರ್ ಇವತ್ತು ದೊಡ್ಡ ಒಬ್ಬ ನಾಯಕರಾಗಿ ಬೆಳೆದು ನಿಲ್ತಾ ಇದ್ದಾರೆ. ಅವ್ನು ಧೈರ್ಯ ಮೆಚ್ಚುತ್ತದೆ ಅವ್ರಿಗೆಲ್ಲ. ಯೂಟ್ಯೂಬ್ಗಳೆಲ್ಲ ಸುಳ್ಳು ಹೇಳ್ತಾರೆ, ಮಾಡ್ತಾರೆ. ಯಾರು ಹೇಳ್ತಾರೆ ರೀ ಸುಳ್ಳು ಅಂತೇಳಿ? ಇನ್ನು ಘಟನೆ ಇವತ್ತು ಈ ರೀತಿ ಬೆಳೆದ ಕಾರಣ ಆ ಯೂಟ್ಯೂಬರ್ ಕುಡ್ಲ ರಾಂಪೇಜ್ ಅವ್ರು ಮಾಡಿದ ಸಾಹಸ, ಅದು ಒಂದು ಸ್ಥಾಪಿತ ಶಕ್ತಿ ಜೊತೆ ಹೋರಾಟ ಮಾಡೋ ಸಾಲದಲ್ಲ ಅದು. ಎಲ್ಲ ಹೇಳಿ ತನಿಖೆ ಆಗಲಿ. ಇವ್ರೇನು ಸುಳ್ಳು ಹೇಳ್ತಾ ಇದ್ದಾರೆ, ಸುಳ್ಳನ್ನು ಪ್ರೂವ್ ಮಾಡಿರಿ. ಹೌದು ಬಾ, ಕುಡ್ಲ ರಾಂಪೇಜ್ ಸುಳ್ಳು ಹೇಳ್ತಾ ಇದ್ದಾರೆ, ತಿಮ್ಮರೋಡಿ ಸುಳ್ಳು ಹೇಳ್ತಾ ಇದ್ದಾರೆ, ಮಟ್ಟೆನವ್ರು ಸುಳ್ಳು ಹೇಳ್ತಾ ಇದ್ದಾರೆ, ರವಿ ಪ್ರಸನ್ನ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಮಾಡಿರಿ. ಇದು ಹಿಂದೆ ಯಾರು ಇದ್ದಾರೆ. ಮತ್ತು ಇಲ್ಲಿ BL ಸಂತೋಷ್ ಮತ್ತು ಅದೇ ಕಾಲಕ್ಕೆ BL ಸಂತೋಷ್ ಮತ್ತು ತಿಮ್ಮರೋಡಿ ನನಗೆ ಸಿಕ್ಕಾಟದ್ರಿ. ಇದು ಇಲ್ಲಿ ನೆಕ್ಸ್ಲೈಟ್ಸ್ ಮಾತ್ರ ಇಲ್ಲ. ಆ ಭೂಮಿ ಕಳ್ಕೊಂಡವ್ರು ಏನೋ ಪಾಪ ಅದು ಹಿಂದೆ CPI ಇರ್ಬೋದು, ಅಂದರೆ ಕಮ್ಯುನಿಸ್ಟ್ ಪಾರ್ಟಿ ಅವ್ರು ಇರ್ಬೋದು. ಆದರೆ ಅವರು ಸಹಿತ ಇಲ್ಲಿ ಮೂವ್ಮೆಂಟ್ ಮಾಡ್ತಾ ಇಲ್ಲ. ಮೂವ್ಮೆಂಟ್ ಮಾಡೋರು ಯಾರು? ಮೂವ್ಮೆಂಟ್ ಯಾರ್ಯಾರು ನಡಕದ? ಒಂದು ಕಡೆ ಹೆಗ್ಗಡೆ ಅವ್ರ ಪರ ಇದ್ದಂಥವ್ರು, ಇನ್ನೊಂದು ಕಡೆ ತಿಮ್ಮರೋಡಿ ಅವ್ರ ಪರ ಇದ್ದಂಥವ್ರು. ಇಲ್ಲಿ ನಡಕ ಪಾಪ ಸೌಜನ್ಯ ಅಂತ ಕೇಸ್ಗಳು, ಪದ್ಮಲತಾ ಅಂತವ್ರದ್ದಾಗಿರ್ಬೋದು, ಮಿನ್ನುಳಿದ ಹೆಣ್ಮಕ್ಳದಾಗಿರ್ಬೋದು, ಜೊತೆ ಭೂಮಿ ಕಳ್ಕೊಂಡವ್ರದ್ದಾಗಿರ್ಬೋದು, ಅವರೆಲ್ಲ ಇವತ್ತು ನ್ಯಾಯ ಕೇಳ್ತಾ ಇದ್ದಾರೆ. ಅದು ಸತ್ಯದ ಸಾಕ್ಷಾತ್ಕಾರ ಆಗ್ಬೇಕಾಗಿದೆ, ತನಿಖೆ ಆಗಬೇಕಾಗಿದೆ. ಈಗಂತ SIT ಮಾಡ್ತಾ ಇದೆ, ತನಿಖೆ ಮುಗಿಲಿ, ಅದನ್ನು ತೃಪ್ತಿ ಆಗಿರ್ತಂದ್ರೆ NIA ಮಾಡಿರಿ, ಮತ್ತೊಂದು CBI ಮಾಡಿಸ್ರಿ. ಯಾರೂ ಬೇಡಂದಿಲ್ಲ. ಅವ್ರು ಸತ್ಯ ಹೊರಗೆ ಬರಲಿ,
ತಪ್ಪಿದಷ್ಟು ಯಾರು ತಿಮ್ಮರೋಡಿ ಇರುವಲ್ರು, ಹೆಗ್ಗಡೆ ಅವರು ಇರುವಲ್ರು, ಇಲ್ಲಿ ಇಮ್ಮೆಟೀರಿಯಲ್ ಅವರೆಲ್ಲರೂ ತಪ್ಪಿದಷ್ಟು ಅಷ್ಟೇ, ಅಪರಾಧಿ ಅಷ್ಟೇ, ಮತ್ತೇನೂ ಅಲ್ಲ. ಈ ಎಲ್ಲ ನಿರ್ಣಯ ಮಾಡೋಕೆ ಹೋಗ್ಬೇಕು. ನಮ್ಮ ಪಕ್ಷದ ಹೋರಾಟ ಮಾಡ್ತೀವಿ, 4 ಜನ ಇದ್ದಾರೆ ಮೇಲೆ ಅಂತ ತಿಳ್ಕೊಂಡು ಪಕ್ಷಕ್ಕೆ ಕೆಟ್ಟ ಹೆಸರು ತರುವಂಥದ್ದು, RSS ಕೆಟ್ಟ ಹೆಸರು ತರುವಂಥ ಕೆಲಸಗಳು ಯಾರೂ ಮಾಡಬಾರ್ದಾಗೈತಿ ಇವತ್ತು. ಯಾಕಂದರೆ ಇದೆಲ್ಲ ನಡೆದಿದ್ದು RSS ಕಾರ್ಯಕರ್ತರ ಮಧ್ಯದಲ್ಲೇ ಇದ್ದಿದ್ದು. ಕರ್ನಾಟಕ ಪ್ರಭಾಕರ್ ಅವರು ಯಾರು ಅವ್ರ ಕಮ್ಯುನಿಸ್ಟ್ರ, ತಿಮ್ಮರೋಡಿ ಅವರು ಯಾರು ಅವರು ಕಮ್ಯುನಿಸ್ಟ್ರ, BL ಸಂತೋಷ್ ಅವರು ಯಾರು ಅವರು ಕಮ್ಯುನಿಸ್ಟ್ರ, ಯಾರು ಅವರು ನೆಕ್ಸ್ಲೈಟ್ಸ್ ಅವರು ಎಲ್ಲರೂ, CT ರವಿ ಕಮ್ಯುನಿಸ್ಟ್ರ ನೆಕ್ಸ್ಲೈಟ್ಸ್ ಅವರು ಯಾರಪ್ಪ, CT ರವಿ ಇರ್ಬೋದು, ಇನ್ನೊಬ್ಬ ರಾಜಕಾರಣಿ ಇರ್ಬೋದು, R ಅಶೋಕ್ ಅವ್ರು ಇರ್ಬೋದು, ಅಥವಾ ನಮ್ಮ ವಿಜಯೇಂದ್ರ ಅವ್ರು ಇರ್ಬೋದು. ನೀವು ರಾಜಕೀಯ ಲಾಭಕ್ಕೆ ನೋಡಬೇಡ್ರಿ, ಸತ್ತು ಹುಡುಗರಿಗೆ ತಪ್ಪಿದ ಶಿಕ್ಷೆ ಕೊಡುವಂಥ ಕೆಲಸ ನೀವು ಮಾಡಿದರೆ ನಿಮ್ಗೆ ಇನ್ನೂ ವೇಟ್ ಬರ್ತದೆ. ಈಗಾಗಲೇ ಕರ್ನಾಟಕದಲ್ಲಿ BJP ನಿಧಾನಕ್ಕೆ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಳಿಕ್ಕತ್ತದ. ಆ ಸುಮ್ಮನೆ ಅನಗತ್ಯ ಹಿಂದುತ್ವವನ್ನು ಎಲ್ಲರೂ ಟ್ಯಾಗ್ ಮಾಡ್ಕೊಂಡು ಹೋಗುವಂಥ ಒಂದು ಮನೋವೃತ್ತಿ ನಿಶ್ಚಿತವಾಗಿ ಮುಂದಿನ ದಿನದಲ್ಲಿ ಭಾಳ ಕಷ್ಟ ಆಗ್ತದೆ ಅನ್ನೋಂಥ ಮಾತು ನಿಮಗೆ ಎಚ್ಚರಿಸ್ತಾ, ಅದೇನಾಗಲಿ ಸತ್ಯ ಹೊರಗೆ ಬರಲಿ, ಸತ್ಯ SIT ತೊಗೊಂಬರಲಿ, SITಯಿಂದ ಆಗಲಿಲ್ಲ ಅಂದ್ರೆ NIA ಹಾಕಿರಿ, ಒಟ್ಟಲ್ಲಿ ಕಾನೂನು ಏನು ಹೇಳ್ತದೆ ಕಾನೂನಿನ ಮೂಲಕ ಅದು ಬಗೆಹರಲಿ ಅಂತ ಹೇಳ್ತಾ ಸತ್ಯ ಹೊರಗೆ ಬರಲಿ, ತಪ್ಪಿತಸ್ಥರಿಗೆ ಅಪರಾಧಿಗಳಿಗೆ ಶಿಕ್ಷೆ ಆಗಲಿ ಅದು ಮತ್ತೆ ಹೇಳ್ತಾ ಇವತ್ತಿನ ಒಂದು ಡೆವಲಪ್ಮೆಂಟ್ ನಿಮ್ಮ ಜೊತೆ ಮಾತಾಡಿದ್ದೀನಿ. ಅದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಆಗದೇ ಇರ್ಬೋದು. ಅದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬಾರ್ದು. H60 ನ್ಯೂಸ್ ಅರ್ಥ ಸತ್ಯಕ್ಕಾಗಲಿ ವಂದನೆಗಳು.